ಕ್ಷಿಪ್ರ ವೇಗದಲ್ಲಿ ಸಾಗುತ್ತಿದ್ದ ಜಗತ್ತನ್ನು ಇದ್ದಕ್ಕಿದ್ದಂತೆ ಸ್ತಬ್ಧಗೊಳಿಸಿದ್ದು ಕೋವಿಡ್ ಎಂಬ ಮಹಾಮಾರಿ. ಈ ಕಾಯಿಲೆಗೆ ಅದೆಷ್ಟೋ ಮಂದಿಯ ಜೀವ ಹಾಗೂ ಜೀವನ ನಾಶವಾಯಿತು. ಅಲ್ಲದೆ ಸ್ವಚ್ಛತೆಯ ಬಗೆಗೆ ಜನರ ಕಣ್ಣನ್ನು ತೆರೆಯಿಸಿತು. ಮಾಸ್ಕ್, ಸ್ಯಾನಿಟೈಸರ್ ಹಾಗೂ ಸಾಮಾಜಿಕ ಅಂತರದಿಂದ ಕೋವಿಡ್ ವೈರಸ್ ಹರಡುವಿಕೆಯನ್ನು ಆದಷ್ಟು ನಿಯಂತ್ರಣಕ್ಕೆ ತರಬಹುದು. ಆದರೆ ಇದೆಲ್ಲದರ ಜೊತೆಗೆ ಇನ್ನೂ ಒಂದು ಎಚ್ಚರಿಕೆ ಅಗತ್ಯ. ಅದೇ ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳುವಿಕೆಯ ನಿಯಂತ್ರಣ. ಕರೋನಾ ಶುರುವಾದ ಮೇಲೆ ಸುಮಾರು ಜನಕ್ಕೆ ಉಗುಳುವುದು ಹಾನಿಕರ ಅಂತ ಅರ್ಥ ಆಗಿದೆ. ಆದರೆ ಈ ಕರೋನಾ ಕೂಡ ಈ ಉಗುಳಿನಿಂದನೇ ಹರಡುತ್ತಿದೆ ಎನ್ನುವುದು ಸರ್ವಸಾಮಾನ್ಯರಿಗೆ ಗೊತ್ತಿಲ್ಲ. I think 2 years back we could not imagine there will be an event only about spitting, because spitting has been in our country for generations. But one thing changed that is COVID. ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳುವುದರಿಂದ ಅನೇಕ ರೋಗಗಳು ಹರಡುತ್ತದೆ. Spitting causes all kinds of diseases. Spitting also leads to unhygienic surroundings. ಅದರಿಂದ ಒಂದು ವಿಜುವಲ್ ಕ್ಲೀನ್ಲಿನೆಸ್ ಏನಿದೆ ಅದು ಕೂಡ ಅಫೆಕ್ಟ್ ಆಗ್ತಾ ಇದೆ. ಆರೋಗ್ಯ ಹಾಗೂ ಸ್ವಚ್ಛತೆಯ ದೃಷ್ಟಿಯಿಂದ ಉಗುಳುವಿಕೆಯ ನಿಯಂತ್ರಣ ಅನಿವಾರ್ಯ. ಈ ನಿಟ್ಟಿನಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸಲು ಬ್ಯೂಟಿಫುಲ್ ಬೆಂಗಳೂರು ಎಂಬ ತಂಡ ಸ್ಟಾಪ್ ಸ್ಪಿಟ್ಟಿಂಗ್, ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳುವಿಕೆಯನ್ನು ನಿಲ್ಲಿಸಿ ಎಂಬ ವಿನೂತನ ಜಾಗೃತಿ ಅಭಿಯಾನವನ್ನು ಕೈಗೊಂಡಿದ್ದಾರೆ. ಹಾಗೂ ಬ್ಯೂಟಿಫುಲ್ ಬ್ಯಾಂಗ್ಳೂರ್ ಸಂಘಟನೆಯವರು ಈ ಉಗಿಬಾರದು ಅಂತ ಹೇಳಿ ಆ ಒಂದು ಕಾರ್ಯಾಚರಣೆ ಚಟುವಟಿಕೆಯನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನಾವೆಲ್ಲ ಸಪೋರ್ಟ್ ಮಾಡಬೇಕು. ಈ ಸಾರ್ವಜನಿಕ ಸ್ಥಳಗಳಲ್ಲಿ ಬೇರೆ ಕಡೆ ಉಗಿದಿದ್ರೆ ಅಲ್ಲಿ ಅದರಿಂದ ಎಲ್ಲ ಕಡೆ ರೋಗ ಹರಡುತ್ತದೆ. We jumped into it in March 2020 when COVID preventive lists first came in, and I realized that among the government preventive lists of mask distancing, hand hygiene, nobody was talking about spitting. So while here I was washing my hands, on the street below people were spitting. ಸಮಾಜದಲ್ಲಿ ಕೆಲವು ಬದಲಾವಣೆಗಳನ್ನು ತರಲು ಬಹುಸಂಖ್ಯೆಯ ಜನರ ಬೆಂಬಲ ಅವಶ್ಯಕ. ಹಾಗಾಗಿ 70ಕ್ಕೂ ಹೆಚ್ಚು ಸಂಸ್ಥೆಗಳ ಸಹಯೋಗದೊಂದಿಗೆ ಇಂತಹ ಒಂದು ಅಭಿಯಾನವನ್ನು ಆರಂಭಿಸಿ ಬೆಂಗಳೂರಿನ ನಾಗರಿಕರಲ್ಲಿ ಅರಿವು ಮೂಡಿಸುವ ಸಿಟಿಜನ್ ಗ್ರೂಪ್ ಬ್ಯೂಟಿಫುಲ್ ಬೆಂಗಳೂರು ಸ್ವಯಂ ಸೇವಕರ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ. We jumped in with a petition on March 16th to the Prime Minister to make spitting punishable. It went viral, and 3 weeks later spitting became punishable. We were able to raise the red flag. Spitting became a national priority on 15th of April, and on 26th of April the Prime Minister spoke about it, about spitting being dangerous in COVID times, and that this habit had to stop. He spoke about it on April 26th of last year. यहाँ वहाँ कहीं पर भी थूक देना गलत आदतों का हिस्सा बना हुआ था. ये स्वच्छता और स्वास्थ्य को गंभीर चुनौती भी देता था. वैसे एक तरह से देखें तो हम हमेशा इस बुरी आदत को हमेशा हमेशा के लिए खत्म कर दिया जाए. कहते भी हैं कि बेटर लेट देन नेवर. तो देर भले हो गई हो, लेकिन अब ये थूकने की आदत छोड़ देनी चाहिए. ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳುವಿಕೆಯಿಂದ ಉದ್ಭವಿಸುವ ಸಮಸ್ಯೆಗಳ ಕುರಿತಾಗಿ ಜಾಗೃತಿ ಮೂಡಿಸಲು ಸಿಟಿಜನ್ ಗ್ರೂಪ್ ಬ್ಯೂಟಿಫುಲ್ ಬೆಂಗಳೂರು ಸ್ವಯಂ ಸೇವಕರ ತಂಡದ ಮೂಲಕ ವಿಭಿನ್ನ ರೀತಿಯ ಕಾರ್ಯಕ್ರಮಗಳು ಆಯೋಜನೆಗೊಂಡವು. Did you know that 1 ml of sputum of an infected TB patient contains 10,000 tuberculosis bacteria, and TB kills 3 times as much in 1 year that COVID killed in this entire time. So from corona, COVID to TB, and now Swachh, because you look at this, we want beautiful Bengaluru, we want Swachh Sundara Bengaluru. बाथरूम में थूकेगा वो भी पानी डालना, इधर उधर थूकना बिल्कुल खतरनाक कर सकते हैं.
ಜಾಗೃತಿ ಮೂಡಿಸುವುದಾಗಿ ಪ್ರಮಾಣ ಮಾಡುತ್ತೇನೆ. ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳುವುದನ್ನು ನಿಷೇಧಿಸುವ ನಿಯಮವನ್ನು ಒಪ್ಪಿಕೊಳ್ಳುತ್ತೇನೆ. ನಾನು ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳುವುದಿಲ್ಲ ಎಂದು ಪ್ರತಿಜ್ಞೆ ಮಾಡುತ್ತೇನೆ. ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳುವುದರಿಂದ ಕೊರೋನಾ ಮತ್ತು ಕ್ಷಯರೋಗ ಹರಡುತ್ತದೆ ಎಂದು ಉಗುಳುವವರಿಗೆ ಮನವರಿಕೆ ಮಾಡಿಸುತ್ತೇನೆ. ಬೆಂಗಳೂರನ್ನು ಸ್ವಚ್ಛ, ಸ್ವಸ್ಥ ಹಾಗೂ ಸುಂದರವಾದ ನಗರವನ್ನಾಗಿ ರೂಪಿಸಲು ನಾನು ಶಕ್ತಿ ಮೀರಿ ಪ್ರಯತ್ನ ಪಡುತ್ತೇನೆ. ಕೇಳಿರಿ ಕೇಳಿರಿ ಮಹಾಜನಗಳೇ, ನಾವು ಹಾಡುವ ಹಾಡನ್ನು, ಆರೋಗ್ಯ ಭಾಗ್ಯದ ಸಂದೇಶ ಸಾರುವ ನಮ್ಮಯ ಜಾಗೃತಿ ಗೀತೆಯನ್ನು, ನಮ್ಮಯ ಜಾಗೃತಿ ಗೀತೆಯನ್ನು ಎಲ್ಲರೂ ಕಿವಿಗೊಟ್ಟು ಆಲಿಸಿರಿ, ಹೇಳುವ ಮಾತನ್ನು ಪಾಲಿಸಿರಿ. ಉಗುಳುವುದೊಂದು ದೊಡ್ಡ ರೋಗ, ಆಗಲಿ ಅವರ ಬಾಯಿಗೆ ಬೀಗ, ಆಗಲಿ ಅವರ ಬಾಯಿಗೆ ಬೀಗ. ಅಪಾಯಕಾರಿ ಕೊರೋನಾ ಹರಡಲು ಉಗುಳು ಕಾರಣವಾಗುವುದು. ನಮ್ಮಯ ಕಾಳಜಿ ನಮ್ಮೊಳಗಿದ್ದರೆ ಕೊರೋನಾ ವಿರುದ್ಧ ಗೆಲ್ಲಬಹುದು, ಕೊರೋನಾ ವಿರುದ್ಧ ಗೆಲ್ಲಬಹುದು. ಅಲ್ಲಿ ಇಲ್ಲಿ ಉಗುಳಲೇಬಾರದು, ಉಗುಳಿ ತಪ್ಪನು ಮಾಡಬಾರದು. ನಮ್ಮಯ ಆರೋಗ್ಯ ಕಾಳಜಿ ಜೊತೆಗೆ ಎಲ್ಲರ ಬಗ್ಗೆಯೂ ಗಮನವಿಡಿ, ಎಲ್ಲರ ಬಗ್ಗೆಯೂ ಗಮನವಿಡಿ. ಕೇಳಿರಿ ಕೇಳಿರಿ ಮಹಾಜನಗಳೇ, ನಾವು ಹಾಡುವ ಹಾಡನ್ನು, ಆರೋಗ್ಯ ಭಾಗ್ಯದ ಸಂದೇಶ ಸಾರುವ ನಮ್ಮಯ ಜಾಗೃತಿ ಗೀತೆಯನ್ನು, ನಮ್ಮಯ ಜಾಗೃತಿ ಗೀತೆಯನ್ನು. ಹನಿಯಲಿ ವೈರಸ್ ಇದ್ದರೆ ಗಾಳಿಯಲಿ ಅದು ಹರಡುವುದು. ಕ್ಷಣ ಮಾತ್ರದಲ್ಲೇ ನೂರಾರು ಮಂದಿಗೆ ವೈರಸ್ ಎಂಬುದು ಮುತ್ತುವುದು, ವೈರಸ್ ಎಂಬುದು ಮುತ್ತುವುದು. ಕತ್ತಲಿ ತಲೆಯನ್ನು ಹೊರಗಡೆ ಹಾಕಿ ಉಗಿವರು ನೋಡಿ ಕೆಲವು ಜನ. ಪಾನ್ ಗುಟ್ಕದ ಕೊಳಕು ನೀರನ್ನು ಎರಚುತ್ತಲಿರುವರು ಹಲವು ಜನ, ಎರಚುತ್ತಲಿರುವರು ಹಲವು ಜನ. ಕೇಳಿರಿ ಕೇಳಿರಿ ಮಹಾಜನಗಳೇ, ನಾವು ಹಾಡುವ ಹಾಡನ್ನು, ಆರೋಗ್ಯ ಭಾಗ್ಯದ ಸಂದೇಶ ಸಾರುವ ನಮ್ಮಯ ಜಾಗೃತಿ ಗೀತೆಯನ್ನು, ನಮ್ಮಯ ಜಾಗೃತಿ ಗೀತೆಯನ್ನು. ಭಸದಿ ಬಾಯಿಯ ಕಫವನ್ನು ಅಲ್ಲಿ ಇಲ್ಲಿ ಉಗುಳುವರಣ್ಣ, ಎಂಜಲು ನೀರನ್ನು ಎಲ್ಲೆಂದರಲ್ಲಿ ಉಗುಳುತ್ತಲಿರುವರು ಸ್ವಲ್ಪ ಜನ, ಉಗುಳುತ್ತಲಿರುವರು ಸ್ವಲ್ಪ ಜನ. ಎಲ್ಲೆಡೆ ಬಿದ್ದ ಬಾಯಿಯ ಉಗುಳು ಕಾಯಿಲೆ ಹರಡುವುದು ತಿಳಿಗಂಡ. ಎಲ್ಲೆಂದರಲ್ಲಿ ಉಗಿಯದೆ ಇರುವ ಎಚ್ಚರ ನಮ್ಮೊಳು ಬರಲಣ್ಣ, ಎಚ್ಚರ ನಮ್ಮೊಳು ಬರಲಣ್ಣ. ಸ್ಟಾಪ್ ಇಂಡಿಯಾ ಸ್ಪಿಟ್ಟಿಂಗ್ ಎನ್ನುವ ಹೆಸರಲ್ಲಿ ಜಾಗೃತಿಯ ಮೂಡಿಸುವ, ಸ್ವಚ್ಛ ಭಾರತ ಸ್ವಸ್ಥ ಭಾರತ ಎನ್ನುವ ಘೋಷಣೆ ಮೊಳಗಿಸುವ, ಎನ್ನುವ ಘೋಷಣೆ ಮೊಳಗಿಸುವ. ಕೇಳಿರಿ
ಮಹಾಜನಗಳೇ ನಾವು ಹಾಡುವ ಹಾಡನ್ನು ಆರೋಗ್ಯ ಭಾಗ್ಯದ ಸಂದೇಶ ಸಾರುವ ನಮ್ಮಯ ಜಾಗೃತಿ ಗೀತೆಯನ್ನು ನಮ್ಮಯ ಜಾಗೃತಿ ಗೀತೆಯನ್ನು ನಮ್ಮಯ ಜಾಗೃತಿ ಗೀತೆಯನ್ನು ಸಾರೆ ಜಹಾಂ ಸೆ ಅಚ್ಚಾ ಎಂಬ ಪುಣೆ ಮೂಲದ ಸರ್ಕಾರೇತರ ಸಂಸ್ಥೆಯೂ ಸಹ ಸ್ಪಿಟ್ ಫ್ರೀ ಇಂಡಿಯಾ ಉಗುಳು ರಹಿತ ಭಾರತ ಎಂಬ ಘೋಷವಾಕ್ಯದಡಿ ಭಾರತದಾದ್ಯಂತ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಸಂಸ್ಥೆಯ ಆಧಾರ ಸ್ತಂಭಗಳಾದ ರಾಜ ಹಾಗೂ ಪ್ರೀತಿ ರಾಜ ದಂಪತಿಗಳು ತಮ್ಮ ಖಾಸಗಿ ಕಾರನ್ನು ಈ ಅಭಿಯಾನಕ್ಕೆ ಮುಡಿಪಾಗಿಟ್ಟು ಕಾರಿನ ಹೊರಭಾಗದ ತುಂಬ ಉಗುಳುವಿಕೆಯಿಂದ ಆಗುವ ಸಮಸ್ಯೆಗಳ ಬಗ್ಗೆ ಆಕರ್ಷಣೀಯವಾಗಿ ಚಿತ್ತಾರ ಮೂಡಿಸಿ ಇಡೀ ಭಾರತದಾದ್ಯಂತ ಸಂಚರಿಸುತ್ತಿದೆ. थूकने से बीमारी फैलती है. हम मास्क तो पहन लेते हैं लेकिन उसी मास्क को उतार के हर जगह थूकते हैं. For the last 10 years, we have been spreading the message of ills of spitting in public places. And this is the first time we have come outside Maharashtra, and we are trying to take this campaign outside of Maharashtra and to spread it all over India. अपने देश को अगर स्वस्थ बनाना है और देशवासियों को स्वस्थ रखना है तो याद रखिए थूक में ही बीमारी है. उसे बंद कीजिए, ना थूकें. ಯುವ ಜನಾಂಗದಲ್ಲಿ ಈ ವಿಚಾರದ ಬಗ್ಗೆ ಜಾಗೃತಿ ಮೂಡಿಸಲು ಶಾಲಾ ಹಾಗೂ ಕಾಲೇಜು ಮಟ್ಟದಲ್ಲಿ ಸಮಾವೇಶ ಹಾಗೂ ವೆಬಿನಾರ್ಗಳ ಮೂಲಕ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. Hello everyone, I'm Atila and I'm here to share a few thoughts about cleanliness, especially about spitting. When I used to go to school with my mother, I would see people spitting out of a bus window. This is very unhygienic. So, for the people who have the urge of spitting, can carry a water bottle and sip a little water. And for the people who chew tobacco, can carry a spit box and spit. I'm Saket Ram. I support Stop India Spitting Initiative. We should not spit in public areas because it is a very bad etiquette. One person could be asymptomatic and by spitting, the virus in spit may spread to others. We should not live in fear of the coronavirus. We just have to be a part of the solution, not the problem. If everyone could live with the consideration of others in mind, the world could be a much better place. In these corona times, no one should spit to stay safe and healthy. ಹೀಗೆ ಸಮಾಜದ ಎಲ್ಲ ವರ್ಗದ ಎಲ್ಲ ವಯಸ್ಸಿನ ಜನರಿಗೆ ಉಗುಳುವಿಕೆಯ ನಿಯಂತ್ರಣದ ಕುರಿತಾಗಿ ಅರಿವು ಮೂಡಿಸಿದ್ದು ಈ ಅಭಿಯಾನದ ವಿಶೇಷ. In the midst of this pandemic, we thought one of the most important messages could be to get people to stop spitting so as to prevent the spread of this disease. And so we partnered with Beautiful Bharat's Stop India Spitting campaign and used the airport landscape to communicate far and wide in multiple different languages to maximize the spread of this message that they should not be spitting. This was an opportunity for us to make meaningful change and come up with a very strong message. Basically, what it is: spit kills, because it is the silent killer. It is responsible for killing not just people through infections, but also it kills your surroundings, it kills your communities, it kills your whatever monuments and all that we've sort of seen spit stains on, and we've just ignored it and walked along. We absolutely believe that this message, the message of spit kills, should resonate across the country. ಬಿಬಿಎಂಪಿ, ಕೆಎಸ್ಆರ್ಟಿಸಿ ಸೇರಿದಂತೆ ಅನೇಕ ಸರ್ಕಾರಿ ಸಂಸ್ಥೆಗಳ ಬೆಂಬಲ ಈ ಅಭಿಯಾನಕ್ಕೆ ಇನ್ನಷ್ಟು ಯಶಸ್ವಿಯಾಗಲು ಪ್ರೇರಣೆ ನೀಡಿತು. ಸ್ಪಿಟ್ ಮಾಡಿದ್ರೆ ಅದು ಒಂದು ಸ್ಪಿಟ್ ಮಾಡಿದ್ರೆ ಅದು ಆಲ್ಮೋಸ್ಟ್ 2 ದಿವಸ ಇರುತ್ತೆ ಅಲ್ಲಿ ವೈರಸ್ ಅಲ್ಲಿ. ಅದ್ರ ಮುಂದೆ ಯಾರಾದ್ರೂ ವಾಕ್ ಮಾಡಿದ್ರೆ ಇದಾಗುತ್ತೆ ಅಂತ ಹೇಳಿ
ಸೊ ನಮ್ಮ ಆಡಿಟ್ ಮೇಡಮ್ ಬ್ಯೂಟಿಫುಲ್ ಬೆಂಗಳೂರು ವತಿಯಿಂದ ಸ್ಟಾಪ್ ಸ್ಪಿಟ್ಟಿಂಗ್ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ 2 ವರ್ಷಗಳಿಂದ. ಅದಕ್ಕೆ ಬಿಬಿಎಂಪಿ ಆಲ್ರೆಡಿ ಕೈ ಜೋಡಿಸಿದೆ. ಸ್ಟಾಪ್ ಸ್ಪಿಟ್ಟಿಂಗ್ ಇಂಡಿಯಾ ಅಭಿಯಾನದಲ್ಲಿ ಹಸುದಳ ನಮ್ಮ ಸಂಸ್ಥೆ ಸುಮಾರು ಒಂದು 20,000 ಕುಟುಂಬಗಳಿಗೆ ಇದರ ಬಗ್ಗೆ ಮನವರಿಕೆ ಮಾಡುವಂತೆ ಅರಿವು ಮೂಡಿಸ್ತಾ ಇದ್ದೀವಿ. ಬಿಬಿಎಂಪಿ ಮಾತ್ರ ಅಲ್ಲ, ಇದರಲ್ಲಿ ರೋಟರಿ ಬೆಂಗಳೂರು ಮಾನ್ಯತಾ ಹಾಗೂ ನಮ್ಮ ಬೆಂಗಳೂರು ಫೌಂಡೇಶನ್, ಬ್ಯೂಟಿಫುಲ್ ಬೆಂಗಳೂರು, ಇವರು 3 ಕೈ ಜೋಡಿಸಿ ಬಿಬಿಎಂಪಿ ಜೊತೆ ಜಂಟಿಯಾಗಿ ಈ ಒಂದು ಕ್ಯಾಂಪೇನ್ ಅನ್ನು ಲಾಂಚ್ ಮಾಡ್ತಾ ಇದ್ದೀವಿ. ಸುಖಕರ ಪ್ರಯಾಣಕ್ಕೆ ಅಡ್ಡಿಯಾಗದ ಹಾಗೆ ಕೆಎಸ್ಆರ್ಟಿಸಿ ಎಲ್ಲ ಬಸ್ ನಿಲ್ದಾಣಗಳಲ್ಲಿ ಉಗುಳುವ ಪ್ರಯಾಣಿಕರಿಗೆ ದಂಡ ವಿಧಿಸುವ ಕ್ರಮ ಜಾರಿಯಲ್ಲಿರುತ್ತದೆ. ಜನರಲ್ಲಿ ಜಾಗೃತಿ ಮೂಡಿಸಲು ಬ್ಯೂಟಿಫುಲ್ ಬೆಂಗಳೂರು ಹಾಗೂ ಸಾರೆ ಜಹಾಂ ಸೆ ಅಚ್ಚಾ ತಂಡಗಳು ಉಗುಳು ನಿಷೇಧ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತಾರೆ. ಕೊರೋನಾ ಮಹಾಮಾರಿ ಪ್ರಪಂಚವನ್ನೇ ತಲ್ಲಣಕ್ಕೆ ಗುರಿ ಮಾಡಿರುವ ಇಂಥ ಸಂದರ್ಭದಲ್ಲಿ ಇಂಥ ಅಭಿಯಾನವನ್ನು ನಾವೆಲ್ಲರೂ ಪ್ರೋತ್ಸಾಹಿಸೋಣ. ಸ್ಪಿಟ್ಟಿಂಗ್ ಈಸ್ ಅ ಪಬ್ಲಿಕ್ ನ್ಯೂಸೆನ್ಸ್. ಈ ಪಬ್ಲಿಕ್ ನ್ಯೂಸೆನ್ಸ್ ಇವತ್ತಿನ ದಿನ ನಮ್ಮ SWM ರೂಲ್ಸ್ ಏನಿದೆ, ದೇರ್ ಆಲ್ಸೋ ಇಟ್ ಇಸ್ ಅನ್ ಅಫೆನ್ಸ್. ಆಲ್ಮೋಸ್ಟ್ 1,000 rupees ಫೈನ್ ಕ್ಯಾನ್ ಬಿ ಲೆವಿಡ್. ಬಟ್ ನಾವು ಹೆಚ್ಚು ಅದ್ರ ಬಗ್ಗೆ ಎನ್ಫೋರ್ಸ್ಮೆಂಟ್ ಮಾಡ್ತಾ ಇಲ್ಲ. ವಿ ಆರ್ ಟ್ರೀಟಿಂಗ್ ಥ್ರೋಯಿಂಗ್ ಆಫ್ ಗಾರ್ಬೇಜ್, ಯೂರಿನೇಷನ್ ಆಸ್ ಅ ಗ್ರೇಟರ್ ಅಫೆನ್ಸ್, ಬಟ್ ವಿ ಆರ್ ನಾಟ್ ಫೋಕಸಿಂಗ್ ಮಚ್ ಆನ್ ಸ್ಪಿಟ್ಟಿಂಗ್. ಕನ್ನಡದ ಹೆಸರಾಂತ ನಾಯಕ ನಟ ಪುನೀತ್ ರಾಜ್ಕುಮಾರ್ ಸಾರ್ವಜನಿಕರಲ್ಲಿ ಉಗುಳುವಿಕೆಯನ್ನು ತಡೆಗಟ್ಟಲು ಮನವಿ ಮಾಡಿಕೊಂಡು ಈ ಅಭಿಯಾನಕ್ಕೆ ಬೆಂಬಲ ನೀಡಿದರು. ಎಲ್ರಿಗೂ ನಮಸ್ಕಾರ. ಈಗ ನಾವು ಎಲ್ಲರೂ ಒಟ್ಟಿಗೆ ದಿನನಿತ್ಯ ಜೀವನದಲ್ಲಿ ಹೋರಾಡುತ್ತಿರೋದು ಒಂದೇ ವಿಷಯ, ಅದು ಬಂದು ಕೋವಿಡ್-19 ವೈರಸ್. ಸೊ ಹಾಗಾಗಿ ನಮ್ಮ ಸುರಕ್ಷತೆಗೋಸ್ಕರ ನಾವೇನೇನು ಮಾಡ್ತೀವಿ, ಮಾಸ್ಕ್ ಧರಿಸ್ತೀವಿ, ಆಚೆ ಹೋದಾಗ ಮನೆಗೆ ಬಂದ ತಕ್ಷಣ ಕೈ ತೊಳಿತೀವಿ, ಸ್ಯಾನಿಟೈಸರ್ ಯೂಸ್ ಮಾಡ್ತೀವಿ, ಸಾಕಷ್ಟು ನಿಯಮಗಳು ನಮಗೇನೇನು ಕಂಡು ಬರ್ತಾ ಇದೆ ಅದನ್ನೆಲ್ಲ ಪಾಲಿಸ್ತಾ ಇದ್ದೀವಿ. ಆದರೆ ತುಂಬ ಮುಖ್ಯವಾದ್ದೇನೆಂದರೆ, ನಾವು ರಸ್ತೆಯಲ್ಲಿ ಓಡಾಡಬೇಕಾದ್ರೆ, ಬೈಕಲ್ಲಿರ್ಬೋದು, ಕಾರ್ಲಿರ್ಬೋದು, ಅಥವಾ ನಡ್ಕೊಂಡು ಹೋಗ್ಬೇಕಾದ್ರೆ ಇರ್ಬೋದು, ದಯವಿಟ್ಟು ಯಾವುದೇ ಪಬ್ಲಿಕ್ ಪ್ಲೇಸಸಲ್ಲಿ ಉಗುಳಬೇಡಿ, ಅಂದರೆ ಉಗಿಬಾರ್ದು. ಯಾಕೆಂದರೆ ನಾವು ಉಗಿದ್ರೆ ಅದ್ರ ಮೂಲಕ ಇನ್ನೊಂದಷ್ಟು ವೈರಸ್ಗಳು ಫಾರ್ಮ್ ಆಗ್ತಾ ಹೋಗುತ್ತೆ. ಹಾಗಾಗಿ ದಯವಿಟ್ಟು ರಸ್ತೆಗಳಲ್ಲಿ ಉಗಿಯೋದನ್ನು ಅವಾಯ್ಡ್ ಮಾಡಿ. ಇನ್ಫ್ಯಾಕ್ಟ್ ಯಾರಾದರೂ ಉಗಿದ್ರು ಕೂಡ ಅವ್ರಿಗೆ ಒಂದು ಸ್ವಲ್ಪ ಲೆಕ್ಚರ್ ಕೊಟ್ಟು ದಯವಿಟ್ಟು ಈ ಥರ ಕೆಲಸಗಳನ್ನ ಮಾಡಬೇಡಿ ಅಂತ ಹೇಳಬೇಕು. ಸೊ ಹಾಗಾಗಿ ಅದ್ರ ಜೊತೆ ಒಂದು ವೈರಸ್ ಸ್ಪ್ರೆಡ್ ಆಗಲ್ಲ. ಇನ್ನೊಂದೇನೆಂದರೆ ನಮ್ಮ ರೋಡ್ಗಳಿರ್ಬೋದು, ನಮ್ಮ ರಸ್ತೆಗಳಿರ್ಬೋದು, ಅಲ್ಲಿನ ಕ್ಲೆನ್ಲಿನೆಸ್ ನಾವು ಮೇಂಟೈನ್ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ದಯವಿಟ್ಟು ಯಾರು ರೋಡಲ್ಲಿ ಉಗಿಬೇಡಿ. ಥ್ಯಾಂಕ್ ಯು. ಸಾಮಾಜಿಕ ಕಳಕಳಿಯ ಇಂತಹ ಅಭಿಯಾನಗಳ ಸಾಫಲ್ಯ ಸಾರ್ವಜನಿಕರ ಕೈಯಲ್ಲಿದೆ. ನಾನು ಮತ್ತೆ ಹರ್ಷದ್ ಅಂತ ಒಬ್ಬ ರ್ಯಾಪರ್ ಇದ್ದಾನೆ, ನಾವಿಬ್ರು ಸೇರಿ ಹಾಡನ್ನ ಮಾಡಿದ್ದು. ಈ ಹಾಡು ಉಗಿಯೋದನ್ನ ಹೆಂಗ್ ತಪ್ಪಿಸ್ಬೇಕು ಅಂತ ಮತ್ತೆ ಜನರಿಗೆ ಹೆಂಗೆ ತಿಳುವಳಿಕೆ ಕೊಡಬೇಕು ಅದ್ರ ಮೇಲೆ ಈ ರ್ಯಾಪ್ ಲಿರಿಕ್ಸ್ ಹೋಗುತ್ತೆ. ಖಕ್ಕಿ ಉಗಿತೀಯ, ತಡಿತಿದ್ರು ಉಗಿತೀಯ, ಬೈತಿದ್ರು ಉಗಿತೀಯ, ಬೇಡ ಅಂದ್ರು ಉಗಿತೀಯ, ಬೇಡ್ಕೊಂಡ್ರು ಉಗಿತೀಯ, ಗೋಡೆ ಮೇಲೂ ಉಗಿತೀಯ, ಕಿಟಕಿ ನಿಂದು ಉಗಿತೀಯ, ಮಾಸ್ಕ್ ಬಿಚ್ಚಿ ಉಗಿತೀಯ, ಏನ್ ಮಾಡ್ತಿದ್ದೆ ಅಂತ ಗೊತ್ತಿದ್ಯಾ? ಎಲ್ಲ ಗೊತ್ತಿದ್ರು ಉಗಿತೀಯ. ನೀನೇನು ಉಗಿಯೋದಿಲ್ಲ, ಉಗಿಯೋ ಚಟಾನು ನಿನಗೇನಿಲ್ಲ, ಉಗಿತಿರೋರ್ನ ತಡಿಲೇಬೇಕು, ದೇಶಕ್ಕೆ ನಿನ್ನ ಸಹಾಯ ಬೇಕು, ಈ ಸಮಸ್ಯೆ ಕೊಲ್ಲಲು ನಿಲ್ಲಬೇಕು, ನಿವಾಸಿಯಾದ ನೀನು ಮುಂದೆ ಹೆಜ್ಜೆ ಹಾಕಬೇಕು. ಹೀಗೆ ನೀನು ಉಗಿತಿದ್ರೆ ಮಾನ ನಿನ್ನ ಬಿಟ್ಟೋಗತ್ತೆ, ನೋಡ್ದೇನೆ ಉಗಿತಿದ್ರೆ ಸಮಸ್ಯೆಗಳು ಬರ್ತಿರುತ್ತೆ, ಎಲ್ಲೆಲ್ಲೋ ಉಗಿತಿದ್ರೆ ಪರಿಸರ ಹಾಳಾಗತ್ತೆ, ಪರಿಸರ ಹಾಳಾದಷ್ಟು ನಮ್ಮ ನಗರ ಹೊಳಸೋಗುತ್ತೆ. ಜೊತೆ ಸೇರಿ ಮುಂದುವರೆದು ಸ್ವಚ್ಛ ಸ್ವಸ್ಥ ಮಾಡಿದರೆ ನಮ್ಮ ನಾಡು ಕೊಳೆ ಇಲ್ಲದೆ ವೇಗದಿಂದ ಬೆಳೆಯುತ್ತದೆ. ಇದೇ ನಮ್ಮ ಹೆಮ್ಮೆಯಾಗಿ ಜೀವನ ಮುಂದೆ ಹಸಿರುತ್ತದೆ. ಒಂದು ಮಾತು ನೆನಪಿಟ್ಕೋ, ಉಗಿಯೋದ್ರಿಂದ ಕೊರೋನಾ ಟಿಬಿ ಹುಟ್ಟು ಬರುತ್ತೆ. ಮಗ, ಕೊರೋನಾ ಬಂದ್ರೆ ಏನ್ ಮಾಡ್ತೀಯ, ಟಿಬಿ ಬಂದ್ರೆ ಏನ್ ಮಾಡ್ತೀಯ, ಆಸ್ಪತ್ರೆಗೆ ಸೇರ್ಕೋತೀಯ, ಕಾಯಿಲೆಯಲ್ಲಿ ಮಂಡುತ್ತೀಯ, ಜನಗಳ ಮಧ್ಯೆ ಹಂಚುತ್ತೀಯ, ಅಥವಾ ಉಗಿಯೋದನ್ನ ನಿಲ್ಲಿಸಿ ರೋಗವನ್ನು
ಹರಿಸುತ್ತೀಯ. ಇಂಥದ್ರೆಲ್ಲ ನೀನು ನಿನ್ನ ದೊಡ್ಡೋರ್ನ ಕಾಪಾಡ್ತ್ಯ, ಚಿಕ್ಕೋರ್ನ ಕಾಪಾಡ್ತ್ಯ, ಮನೆಯೋರ್ನ ಕಾಪಾಡ್ತ್ಯ, ಬೀದಿಯೋರ್ನ ಕಾಪಾಡ್ತ್ಯ, ಯಾರ್ಯಾರನ್ನ ಕಾಪಾಡ್ತ್ಯ. ಉಗಿಯೋದನ್ನ ನಿಲ್ಲಿಸಿ ನೀನು ಜನಗಳನ್ನ ಕಾಪಾಡ್ತ್ಯ. ಜವಾಬ್ದಾರಿಯಾದ ನಿವಾಸಿ ನೀನು, ಅದನ್ನ ಸ್ವಲ್ಪ ನೆನಪಿಸ್ಕೋ, ಹೇಳೋದನ್ನ ಕೇಳಿಸ್ಕೋ, ಗಮನವಿಟ್ಟು ಯೋಚಿಸ್ಕೋ, ಬುದ್ಧಿಯನ್ನು ತಿದ್ದಿಸ್ಕೋ, ನೀನೇ ಉದ್ಯೋಗದಿಂದ ನಿಲ್ಲಿಸ್ಕೋ, ರೀತಿಯನ್ನು ಬದಲಾಯಿಸ್ಕೋ, ದೇಶದ ಬಗ್ಗೆ ಯೋಚಿಸ್ಕೋ, ಘನತೆಯನ್ನು ಹೆಚ್ಚಿಸ್ಕೋ. ಕೊನೆಯದಾಗಿ ಹಾಡಿಗೆ ಒಂದೇ ಅರ್ಥ, ಬಾಯನ್ನು ಮುಚ್ಚಿಕೋ, ಉದ್ಯೋಗನ್ನ ನಿಲ್ಲಿಸ್ಕೋ. ಜಗತ್ತಿನಲ್ಲಿ ನೀನು ಕಾಣಬೇಕಾದ ಬದಲಾವಣೆಯನ್ನು ಮೊದಲು ನಿನ್ನಲ್ಲಿ ತಂದುಕೋ ಎನ್ನುವುದು ಮಹಾತ್ಮ ಗಾಂಧೀಜಿಯವರ ಮಾತು. ಮೊದಲು ನಾವು ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳುವುದನ್ನು ನಿಲ್ಲಿಸಿ ಅನಂತರ ಇತರರಿಗೆ ಅರಿವು ಮೂಡಿಸಬೇಕು. ಆಗ ಮಾತ್ರ ಸ್ವಚ್ಛ, ಸುಂದರ, ಆರೋಗ್ಯವಂತ ಸಮಾಜದ ನಿರ್ಮಾಣ ಸಾಧ್ಯ. And I'm very happy to tell you that we've actually seen a very positive change and a drastic reduction in the number of people who are spitting in public places. ಯಾವುದೇ ಕಾರಣಕ್ಕೆ ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲಿಯೂ ನಾವು ಉಗಿಬಾರದು. ನಾವು ಇದನ್ನು ಕಡ್ಡಾಯವಾಗಿ ಆಚರಿಸಿದರೆ ನಮ್ಮ ಬ್ಯಾಂಗ್ಳೂರಲ್ಲಿ ಯಾವ ಥರದ್ದು COVID-19 ಥರ್ಡ್ ವೇವ್ಗೆ ಈ ಮೂರನೇ ಅಲೆಗೆ ಹರಡಲಿಕ್ಕೆ ಒಂದು ಅವಕಾಶ ಸಿಕ್ಕಲ್ಲ. ನೀವೆಲ್ಲ ಇದಕ್ಕೆ ಸಹಕಾರ ಕೊಡಿ. Those who don't spit, however, don't like the subject, they turn the other way. It's two parallel lines. Those who spit, they don't know it spreads COVID. Those who don't spit, turn the other way. Our campaign is trying to make these lines meet by telling those who don't spit, it is everyone's problem. They need to get involved, which is why the campaign name is Stop India Spitting. It's a call to action to everyone, whether or not they spit, to get involved, to ensure that we do something to stop this menace of spitting. We request the public at large to cooperate in this effort, because we BBMP alone do not want to be seen as the enforcers. I think as residents of Bangalore, as proud residents of Bangalore, as people living in this wonderful clean city, I think it is an obligation on each one of us to ensure that we maintain this city clean, maintain this city hygienic, and ensure that the COVID is kept under control and all kinds of infectious diseases are kept under control. ಇಂಡಿಯಾದಲ್ಲಿ ಉಗುಳುವ ಪದ್ಧತಿಯನ್ನು ತಪ್ಪಿಸಿ ಆರೋಗ್ಯಕರ ವಾತಾವರಣವನ್ನು ನಿರ್ಮಿಸಲು ಸಹಕರಿಸಿ, ಭಾಗವಹಿಸಿ. Next time you see someone spitting, don't look the other way. Tell them, please don't spit. Spitting spreads corona. And have preemptive conversations with people you know who spit. ಆರೋಗ್ಯವಂತ ಸಮಾಜದ ನಿರ್ಮಾಣ ನಮ್ಮೆಲ್ಲರ ಹೊಣೆ. ಈ ಹೊಣೆಗಾರಿಕೆಯನ್ನು ಅರಿತು ಜವಾಬ್ದಾರಿಯುತ ನಾಗರಿಕರನ್ನು ರೂಪಿಸುವ ಆಶಯ ಸಿಟಿಜನ್ ಗ್ರೂಪ್ ಆಫ್ ಬ್ಯೂಟಿಫುಲ್ ಬೆಂಗಳೂರು ತಂಡದ್ದು ಹಾಗೂ ಚಂದನ ವಾಹಿನಿಯದ್ದು ಕೂಡ. ನಮಸ್ಕಾರ.